ಏರಿಸಿಲ್ಲ ಸರ್. ಇದು ಒಂದು ಕಟ್ಟನ್ನು ಕಟ್ಟಾಕ್ತಿದ್ವಿ ಸರ್. ನಮ್ಮ ಅಂಗನವಾಡಿ ಬಂದು ಸಂಡಾಸ ಮಕ್ಕಳು ಯಾರು ಸಾಕ್ತಾ ಈಗ ಎಲ್ಲ ಪಂಚಾಯತ್ ಕಡೆ ಬಟ್ ಮಾಡ್ತಾರೆ. ಪಂಚಾಯತಿ 3 ವರ್ಷ ನಾವು ಕೇಳಕ್ಕೆ ₹1 ಕೊಡೋದು. ಈಗ 1 ಲಕ್ಷ ನೀವು ಕೊಡಬೇಕು, ಪಟ್ಟಣ ಪಂಚಾಯತಿಂದ ಕೊಡಬೇಕು ಸರ್. ಪಂಚಾಯತ್ ದುಡ್ಡು ಇದೆ, ಅವರು ಪಂಚಾಯತ್ ಅದಕ್ಕೆ ಇಲ್ಲೇ ನೋಡಿ ಸರ್. ಎಲ್ಲ ಕೇಳೋರು ಪಟ್ಟಣ ಪಂಚಾಯತಿಂದ ದುಡ್ಡು ಕೊಡಬೇಕು, ಮಕ್ಕಳು ಕೊಡ್ಬೇಕು, ಇದು ಕೊಡ್ಬೇಕು. ಕಟ್ಟಡಕ್ಕೆ ಬೇರೆ ಕಡೆ ಎಲ್ಲ ಕೊಡ್ತಾರೆ, ನೀವು ಕೊಡಬೇಕಾಗುತ್ತೆ. ಏನಕ್ಕೆ ಮತ್ತೆ ನೀವು ಇದೇ ತಗೊಂಡಿಲ್ಲ, ಓದಿ ತಗೊಂಡಿಲ್ಲಲ್ಲ, ನೀವು ಓದಿ ತಗೊಂಡಿಲ್ಲಲ್ಲ, ಅದೇ ಹೇಗೆ ಮೀಟಿಂಗ್ ಕರೆಯೋಕ್ಕಾಗುತ್ತೆ? ಅದೆಲ್ಲ ನೀವು ಕಾನೂನು ವಿರೋಧವಾಗಿ ಎಲ್ಲ ಮಾಡಕ್ ಬರಲ್ಲ. ಸರಿಯಾ? ಸರಿ ಸರಿ ಏನು ಕೇಳಿ ಅವ್ರ ಹತ್ರ. ನೀವಿನ್ನೂ ಓದ್ ತಗೊಳಕ್ ಮುಂಚೆನೆ ಈ ತರ ಮಾಡ್ತಾ ಇದ್ರೆ ಮೀಟಿಂಗ್ ಕರೆಯಕ್ ಬರಲ್ಲ. ನೀವು ಓದ್ ತಗೊಂಡ ಮೇಲೆ ಮೀಟಿಂಗ್ ಕರೆಯಕ್ ಆಗುತ್ತೆ. ಸರಿಯಾ? ಸರಿ ಸರ್. ಸಣ್ಣ ಪುಟ್ಟ ಕೆಲಸ ಕೇಳಬೇಡ ಸರ್. ನಾವು ಕೇಳಿ, ಅದು ಕೇಳಿ. ಸರ್ ಕರ್ನಾಟಕ ರಕ್ಷಣಾ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಆಕ್ಷನ್. ಕಂಪ್ಲೇಂಟ್ ಕೊಡಕ್ಕೆ ಅವ್ರದ್ದೆಲ್ಲ ಸರ್ ಕಂಪೌಂಡಿಗೆ ಈ ಸೈಡ್ ಏನಿಲ್ಲ, ಅದು ರೋಡ್ ಇದೆ ಸರ್. ಗೌರ್ಮೆಂಟ್ ಅದು ಪಾಲಿಟೆಕ್ನಿಕ್ ಗ್ರೌಂಡ್ ಇಲ್ಲ ಸರ್. ಅದೇ ಆಲ್ರೆಡಿ ಕಳಿಸಿದಾರಂತೆ ಆ್ಯಕ್ಸಿಡೆಂಟ್ ಅಪ್ರೂವಲ್ ಕಳಿಸಿದಾರಲ್ಲ ಬರೀ ದುಡ್ಡು ಬಂದ ಮೇಲೆ ಅಲ್ಲಿಗೂ ಇಲ್ಲಿಗೂ ಸರ್ ಅಲ್ಲಿ ಒಂದು ದವಾಖಾನೆ ಸರ್. ಅಲ್ಲಿ ಹಿಂದ್ಗಡೆ ಆಸ್ತಿ ಮೊನ್ನೆ ಬಂದಿದ್ರಿ ಸರ್. ಅದು ನಮ್ಮ ಮೂಡಲ್ಲ ಇದು ಟ್ರೈನ್ ಕನೆಕ್ಷನ್ ಮಾಡಿಸ್ಬಿಟ್ಟು ಫೋಟೋ ಕಳಿಸಿ ಸಾಹೇಬ್ರ. ನಮಗೆ ಬಿಒ ಅಧಿಕಾರಿಗಳು ಸಮಸ್ಯೆ ಆಗೈತ್ರಿ. ಕೋಲಾರ ತಾಲೂಕು, ಬಾಗೇವಾಡಿ ತಾಲೂಕು ಹಿಂಗೆ ಗೌರ್ಮೆಂಟ್ ಅಧಿಕಾರಿಗಳು ಫಸ್ಟ್ ಶಿಕ್ಷಣ ಇಲಾಖೆ ಯಾರು ಇಲ್ಲ ಇಲ್ರಿ. ತಗೋತಾರ್ರಿ, ಯಾರು ಇಲ್ರಿ. ನೀವು ಏನ್ ಮಾಡ್ಬೇಕ್ರಿ? ಹೌದಲ್ರಿ, ಭೇಟಿ ಉದ್ದೇಶ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡೋದು, ತಾಲೂಕು ಆಡಳಿತ ಸೌದಾಗೆ ಜಾಗ ಫೈನಲ್ ಮಾಡೋದು ಮತ್ತು ಸಾರ್ವಜನಿಕರನ್ನು ಭೇಟಿ ಮಾಡಿ ಅವ್ರಿಗೆ ಏನಾದರೂ ದುಡ್ಡು ಕೊಡ್ತಿದ್ರು ಅದನ್ನು ವಿಚಾರಿಸೋದು.
ಈ ಪ್ರಜಾಸೌಧ ನಿರ್ಮಾಣಕ್ಕೆ ಜಾಗ ಫೈನಲ್ ಮಾಡಿಸ್ರಿ. ಪ್ರಜಾಸೌಧ ನಿರ್ಮಾಣಕ್ಕೆ ಈಗಾಗಲೇ ತಾಲೂಕು ಆಡಳಿತ ಎಲ್ಲಿ ನಡೀತಾ ಇದೆಯೋ ಆ ಕಟ್ಟಡ ಮತ್ತು ಈ ಒಂದು ಶಾಲೆ ಕಟ್ಟಡ ಎರಡು ಪರಿಶೀಲನೆ ಮಾಡಿದ್ದೀನಿ. ಇಲ್ಲಿ ಸ್ಥಳೀಯ ಶಾಸಕರಾಗಿರುವ ಮಾನ್ಯ ಸಚಿವರೊಂದಿಗೆ ಮತ್ತು ಇದರ ಎಲ್ಲ ಜನಪ್ರತಿನಿಧಿಗಳು ಸಾರ್ವಜನಿಕರೊಂದಿಗೆ ಮಾತನಾಡಿ ಎಲ್ಲರ ಸಹಮತಿ ಮೇರೆಗೆ ಒಂದು ಜಾಗ ಗುರುತಿಸಿ ಬೇಗನೆ ಕಟ್ಟಡ ಕಾಮಗಾರಿಯನ್ನು ಶುರು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ 2 ಕೋಟಿ ಮುಂಗಡ ನಮಗೆ ಸಿಕ್ಕಿದೆ. ಸೊ ಟೆಂಡರ್ ಕೂಡ ಫ್ಲೋಟ್ ಆಗಿದೆ. ಸೊ ಈಗ 1-2 ವಾರದಲ್ಲಿ ಜಾಗ ಫೈನಲ್ ಆದ ಮೇಲೆ ಕೆಲಸ ಶುರು ಆಗುತ್ತೆ. ಸ್ಥಳೀಯರು ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟರು ಸರ್, ಈ ಏರಿಯಾ ಈ ಜಾಗ ಸೂಟೇಬಲ್ ಅಲ್ಲ, ಇದು ಸ್ಥಳ ಈಗಾಗಲೇ ಈಗ ಜನಸಂದಣಿ ಜಾಸ್ತಿ ಇದೆ, ಮುಂದೆ ಇದು ಇಲ್ಲಿ ಪ್ರಜಾಸೌಧ ಮಾಡೋದ್ರಿಂದ ಮತ್ತಷ್ಟು ಜನದಟ್ಟಣೆ ಆಗುತ್ತೆ, ಊರಿಂದ ಹೊರಗಡೆ ಮಾಡಿರಿ ಬೇರೆ ಕಡೆ ಮಾಡುತ್ತೆ ಒಂದು ಮನವಿ ಕೊಟ್ಟರೆ ಅದ್ರ ಬಗ್ಗೆ ಅದನ್ನು ಕೂಡ ಪರಿಶೀಲನೆ ಮಾಡಿದ್ವಿ. ಫೈನಲ್ ಮಾಡುವಾಗ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಮತ್ತು ಅಂತಿಮ ನಿರ್ಧಾರ ತಗೊಳ್ತೀವಿ. ಇಲ್ಲಿ ಫೈನಲ್ ಮಾಡಿದರೆ ಈ ಸ್ಕೂಲ್ಗಳನ್ನು ಏನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ? ಅದೇ ಬೇರೆ ಹೈಸ್ಕೂಲ್ ಕಡೆ ಶಿಫ್ಟ್ ಮಾಡಬೇಕನ್ನೋ ಡಿಸ್ಕಷನ್ ನಡೀತಾ ಇದೆ. ಅಂದರೆ ಯಾವುದು ಫೈನಲ್ ಆಗಿಲ್ಲ ಇನ್ನೂ ಡಿಸಿಷನ್, ಎಲ್ಲ ಚರ್ಚೆ ಹಂತದಲ್ಲಿ ನಡೀತಾ ಇದೆ. ಅವ್ರು ಹೇಳ್ತಾರೆ ಸ್ಕೂಲ್ಗಳು ಬೇರೆ ಕಡೆ ಮಾಡಿದ್ರೆ ಒಂದು ಮನೆವಾಳಿಂದ ಅಲ್ಲಿ ಬರ್ಬೇಕಾದ್ರೆ ಮಕ್ಕಳಿಗೆ ಭಯಂಕರ ತೊಂದರೆ ಆಗುತ್ತೆ ಸರ್. ಸೆಂಟ್ರಲ್ ಪ್ಲೇಸ್ ಆಗತ್ತೆ ರೀ, ಇರೋದೊಂದು ಈ ಸುತ್ತಮುತ್ತಲ ಜನರಿಗೆ ಇದ್ರ ಜಾಗ ಅಂದ್ರೆ ಕುಲ ಉಪನೀತ ಜಾಗ ಅಂದರೆ ಇದೊಂದೇ ರೀ, ಇದನ್ನ ಬಿಟ್ಟು ಸುತ್ತಮುತ್ತಲ ಎಲ್ಲಿ ಇಲ್ಲ ಸರ್. ಅದಕ್ಕೆ ಇದನ್ನ ಯಾಕೆ ಇದು ಮಾಡ್ತಿತ್ತು ಸಾರ್ವಜನಿಕ ಪ್ರಶ್ನೆ ಸರ್. ಅದು ಆ ಸಾರ್ವಜನಿಕರ ಒಂದು ಏನು ತಮ್ಮ ಒಂದು ಅಭಿಪ್ರಾಯ ಇದೋ ಅದನ್ನು ಕೂಡ ನಾವು ಪರಿಗಣಿಸ್ತೀವಿ ಖಂಡಿತ.